ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಲಿಯುಗದಲ್ಲಿ ಧ್ಯಾನಕ್ಕಿಂತ ಜಪವೇ ಶ್ರೇಷ್ಠವಾದದ್ದು ಎನ್ನುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಜಪ ಒಂದು ಮಂತ್ರ ಅಥವಾ ಒಂದು ದೈವಿಕ ಶಕ್ತಿಯ ಆಧ್ಯಾತ್ಮಿಕ ಕ್ರಿಯೆ. ಜಪದಿಂದ ಮನಸ್ಸಿಗೆ ವ್ಯಾಯಾಮ ಮತ್ತು ಶಾಂತಿ ದೊರಕಿದಂತಾಗತ್ತೆ. ಜಪ ಈ ಎರಡು ಅಕ್ಷರಗಳಲ್ಲಿ ಅಡಗಿರುವ ಅರ್ಥ ಮತ್ತು ಶಕ್ತಿಯನ್ನ ಜ್ಞಾನಿಗಳಾದ ಸಿದ್ಧರು, ಸಾಧುಗಳು, ಋಷಿಮುನಿಗಳು ಮತ್ತು ದೈವ ಭಕ್ತರು ಮಾತ್ರ ಅರಿತಿರ್ತಾರೆ. ಈ ಕಾರಣದಿಂದಲೇ ಇವರುಗಳು ಯಾವಾಗಲೂ ತಮ್ಮ ಇಷ್ಟ ದೈವವನ್ನ ಜಪಿಸುತ್ತಲೇ ಇರ್ತಾರೆ. ಬನ್ನಿ, ಹಾಗಿದ್ರೆ ಜಪಕ್ಕಿರುವ ಶಕ್ತಿ ಎಂಥದ್ದು ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಜಪ ಎಂಬ ಪದವು ಜಪಿಸು ಎನ್ನುವ ಪದದಿಂದ ಮೂಡಿ ಬಂದಿದೆ ಎಂದರೆ ತಪ್ಪಾಗಲಾರದು. ಜಪ ಎಂಬ ಶಬ್ದವನ್ನ ವಿಶ್ಲೇಷಣೆ ಮಾಡಿದಾಗ ಈ ರೀತಿ ಅರ್ಥ ಬರುತ್ತೆ. ಅದನ್ನ ಸಂಸ್ಕೃತ ಭಾಷೆಯಲ್ಲಿ ಈ ರೀತಿ ವಿವರಿಸಿದ್ದಾರೆ. ಜಕಾರೋ ಜನ್ಮ ವಿಚ್ಛೇದಃ, ಪಕಾರೋ ಪಾಪನಾಶಕಃ, ತಸ್ಮಾತ್ ಜಪ ಇತಿ ಪ್ರೋಕ್ತೋ ಜನ್ಮ ಪಾಪ ವಿನಾಶಕಃ. ಅಂದ್ರೆ ಜಕಾರವು ಜನ್ಮ ವಿನಾಶಕವಾದಂತೆಂತಲೋ, ಪಕಾರವು ಪಾಪಗಳನ್ನ ನಾಶ ಮಾಡುತ್ತಂತಲೋ ಮನುಷ್ಯನ ಜನ್ಮ ಪವಿತ್ರವಾಗಬೇಕಾದ್ರೆ ಜಪ ಅತ್ಯವಶ್ಯಕ. ಹಾಗಾದ್ರೆ ಜಪ ಎಂದ್ರೇನು ಎಂಬ ಗೊಂದಲ ನಮಗೆ ಕಾಡುತ್ತೆ. ಅದನ್ನ ಈ ರೀತಿಯಾಗಿ ಅರ್ಥೈಸಬಹುದು. ಪರಮಾತ್ಮನನ್ನ ಮಂತ್ರದ ರೂಪದಲ್ಲಾಗಲಿ ನಾಮರೂಪದಲ್ಲಾಗಲಿ ಮನಸ್ಸಿನಲ್ಲಿ ಧ್ಯಾನಿಸುವುದೇ ಜಪ. ಕೆಲವರು ಜೋರಾಗಿ ನಾಮಸ್ಮರಣೆ ಮಾಡುತ್ತಾ ಬೇರೆಯವರ ಕಿವಿಗೂ ಅಪ್ಪಳಿಸುವಂತೆ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಪಠಿಸುವವರಿಗೂ ಕೇಳುವವರಿಗೂ ಏಕಕಾಲದಲ್ಲಿ ಫಲ ದೊರಕುತ್ತೆ. ಜಪಿಸುವ ಬೀಜ ಮಂತ್ರವನ್ನಾಗಲಿ, ತಾರಕ ಮಂತ್ರವನ್ನಾಗಲಿ ಅಥವಾ ಇಷ್ಟದೇವತಾ ಮಂತ್ರವನ್ನಾಗಲಿ ಗುರುಗಳಿಂದ, ಜ್ಞಾನಿಗಳಿಂದ ಅಥವಾ ಹಿರಿಯರ ಉಪದೇಶ ಪಡಿಬೇಕೆಂಬ ನಿಯಮವಿದೆ. ಜಪದಲ್ಲಿ 3 ವಿಧಾನಗಳಿವೆ. ಅವುಗಳೆಂದರೆ ವಾಚಕ, ಉಪಾಂಶು ಮತ್ತು ಮಾನಸಿ ಜಪ. ಅದರಲ್ಲಿ ವಾಚಕ ಅಂದರೆ ಬೇರೆಯವರ ಕಿವಿಗೆ ಬೀಳುವಂತೆ ಪಠಿಸುವುದು. ಉಪಾಂಶು ಅಂದರೆ ತುಟಿಗಳು ಅಲುಗುತ್ತಿದ್ದರೂ ಶಬ್ದವು ಹೊರಗೆ ಬಾರದಂತಿರುವುದು. ಇನ್ನು 3ನೇದು ಮಾನಸಿಕ ಜಪ, ಮನಸ್ಸಿನಲ್ಲಿ ಧ್ಯಾನಿಸುವುದು. ವಾಚಕ ಜಪಕ್ಕಿಂತಲೂ 10 ಪಾಲು ಶ್ರೇಷ್ಠವಾದದ್ದು ಉಪಾಂಶು. ಉಪಾಂಶುವಿಗಿಂತಲೂ 3 ಪಟ್ಟು ಶ್ರೇಷ್ಠವಾದದ್ದು ಮಾನಸಿಕ ಜಪ. ಆದ್ದರಿಂದ ಮಾನಸಿಕ ಜಪವನ್ನ ಅಭ್ಯಸಿಸುವುದು ಸರ್ವಶ್ರೇಷ್ಠ. ಇದನ್ನ ಮೌನ ಅಂತ ಕರೀತಾರೆ. ಜಪವನ್ನ ಉಪದೇಶಿಸುವವನನ್ನ ಗುರು ಅಂತ ಕರೆಯಲಾಗುತ್ತೆ. ಗುರು ಎಂಬ ಶಬ್ದಕ್ಕೆ ಅರ್ಥ ಹೀಗಿದೆ: ಗು ಎಂದರೆ ಕತ್ತಲು ಅಥವಾ ಅಜ್ಞಾನವೆಂದಾಗತ್ತೆ. ರು ಎಂದರೆ ಅದನ್ನ ಪರಿಹರಿಸುವವನು ಎಂದಾಗತ್ತೆ. ಗುರು ಉಪದೇಶ ಮಾಡುವುದರ ಜೊತೆಗೆ ಆಶೀರ್ವಾದವನ್ನು ಮಾಡ್ತಾನೆ. ಶಿಷ್ಯನಿಗೆ ಗುರುವಿನ ಆಶೀರ್ವಾದವೇ ಅತಿ ಮುಖ್ಯ, ಉಪದೇಶಕ್ಕೆ ದಾರಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋ ಹಾಗೆ ಗುರುವಿನ ಅನುಗ್ರಹವೇ ಮುಕುತಿಗೆ ಸೋಪಾನವಾಗತ್ತೆ. ಅದ್ವೈತಾರಕ ಉಪನಿಷತ್ನಲ್ಲಿ ಈ ರೀತಿ ವಿವರಿಸಿದ್ದಾರೆ: ಗುಶಬ್ದ ಅಸ್ತ್ವಂಧಕಾರಃ ಸ್ಯಾತ್ ಋಷಬ್ಧ ಅಸ್ಯನ್ನಿ ರೋಧಕಃ ಅಂಧಕಾರ ನಿರೋಧಿತ್ವಾತ್ ಗುರು ರೀತ್ಯ ಅಭಿಧೀಯತೆ. ಅಂದ್ರೆ ಅರ್ಥಾತ್ ಗು ಶಬ್ದವು ಅಂಧಕಾರದ ಸಂಕೇತ, ರು ಶಬ್ದವು ಯಾರಿಂದ ಅಂಧಕಾರವು ಹೋಗಲ್ಪಡಿಸುತ್ತದೋ ಅವರು ಎಂದು ಅರ್ಥ. ಒಟ್ಟಿನಲ್ಲಿ ಯಾರಿಂದ ಅಜ್ಞಾನವೆಂಬ ಅಂಧಕಾರವು ಹೋಗಿಸಲ್ಪಡುತ್ತದೋ ಅವರು ಗುರುವಾಗ್ತಾರೆ ಎನ್ನುತ್ತೆ ಧರ್ಮಶಾಸ್ತ್ರ. ಗುರುವು ಉಪದೇಶ ಮಾಡುವ ಮಂತ್ರವು ಏಕಾಕ್ಷರಿ, ದ್ವಯಾಕ್ಷರಿ, ಪಂಚಾಕ್ಷರಿ, ಅಷ್ಟಾಕ್ಷರಿ, ದಶಾಕ್ಷರಿ, ದ್ವಾದಶಾಕ್ಷರಿ, ಪಂಚದಶಾಕ್ಷರಿ, ಷೋಡಶಾಕ್ಷರಿ ಇವುಗಳಲ್ಲಿ ಯಾವುದೇ ಇರಬಹುದು. ಇವುಗಳೆಲ್ಲವೂ ಭಗವಂತನನ್ನ ಸ್ತುತಿಸುವುದೇ ಆಗಿದೆ. ಜಪ ಮಾಡುವವರು ಕೈಯಲ್ಲಿ ಜಪಮಾಲೆಯನ್ನ ಹಿಡಿದು ಜಪ ಮಾಡುವುದನ್ನು ಕಾಣಬಹುದು. ಜಪಮಾಲೆಯಲ್ಲಿ 108 ಮಣಿಗಳಿರ್ತವೆ. ಈ ಮಣಿಗಳನ್ನ ತುಳಸಿ ಗಿಡದ ಕಾಂಡದಿಂದ ಮಾಡಲಾಗತ್ತೆ. ಯಾಕಂದ್ರೆ ತುಳಸಿ ಮಾಲೆ ಅತ್ಯಂತ ಶ್ರೇಷ್ಠವಾದದ್ದು ಅನ್ನತ್ತೆ. ಇಲ್ಲವೇ ಚಿಕ್ಕ ಚಿಕ್ಕ ರುದ್ರಾಕ್ಷಿಗಳನ್ನ ಪೋಣಿಸಿ ತಯಾರಿಸಲಾಗತ್ತೆ. ಜಪಸರದಲ್ಲಿ 108 ಮಣಿಗಳಿರ್ಬೇಕೆಂಬ ನಿಯಮ ಇದೆ. ಈ ಮಣಿಗಳು ಉಪನಿಷತ್ತನ್ನ ಪ್ರತಿನಿಧಿಸುತ್ತೆ. ಅಲ್ಲದೆ ಅಷ್ಟೋತ್ತರ ಅತ್ಯಂತ ಗೌರವವನ್ನ ಹೊಂದಿರುವ ಸಂಖ್ಯೆ. ಭಗವಂತನಿಗೆ ಅಷ್ಟೋತ್ತರ ಪೂಜೆ ಅತ್ಯಂತ ಪ್ರಿಯವಾದದ್ದು. ಈ ಪೂಜೆಯಲ್ಲಿ ಭಗವಂತನನ್ನ 108 ರೀತಿಯಲ್ಲಿ ಸ್ತುತಿಸಿ ಪೂಜಿಸಲಾಗತ್ತೆ. ಜಪದಲ್ಲಿ ಒಟ್ಟು 9 ವಿಧಗಳಿವೆ. ನಿತ್ಯವೂ ತಮ್ಮದೇ ಒಂದು ನಿಗದಿತ ಸಮಯದಲ್ಲಿ ಮಾಡುವ ಜಪ. ಇದನ್ನ ಆತ್ಮೋನ್ನತಿಯ ಮಾರ್ಗವೆಂದು ಹೇಳಲಾಗತ್ತೆ. ಇನ್ನು 2ನೇದು ನೈಮಿತ್ತಿಕ ಜಪ. ಇದು ವಿಶೇಷ ದಿನಗಳಲ್ಲಿ ಮಾಡುವ ಜಪ. ಸಂಕ್ರಮಣ, ನವರಾತ್ರಿ, ಶಿವರಾತ್ರಿ ಇಂತಹ ಪರ್ವ ಕಾಲದಲ್ಲಿ ಮಾಡುವ ಜಪ. ಇದು ಸಾಂದರ್ಭಿಕ ಫಲ ವಿಶೇಷಗಳನ್ನ ನೀಡುತ್ತೆ ಅಂತ ಹೇಳಲಾಗಿದೆ. ಇನ್ನು 3ನೇದು ಕಾಮ್ಯ ಜಪ. ಇದು ಒಂದು ನಿರ್ದಿಷ್ಟ ಅಪೇಕ್ಷೆಯಿಂದ ಮಾಡುವ ಜಪ. ಯಾವ ಬಯಕೆ ಇಟ್ಟುಕೊಂಡು ಜಪ ಮಾಡುತ್ತೇವೋ ಅದು ಫಲಿಸುವುದೆಂದು ಹೇಳಲಾಗಿದೆ. ಇನ್ನು 4ನೇದು ಪ್ರದಕ್ಷಿಣಾ ಜಪ. ದೇವಾಲಯದಲ್ಲಿ ಅಶ್ವತ್ಥ ಮರದ ಬಳಿ ಮಾಡುವ ಪ್ರದಕ್ಷಿಣಾ ಜಪ. ಇನ್ನು 5ನೇದು ಅಖಂಡ ಜಪ. ಇದು ಖಂಡ ಮಾಡದೆ ಅಂದ್ರೆ ನಿಲ್ಲಿಸದೆ ನಿರಂತರವಾಗಿ ಮಾಡುವ ಜಪ.
ಒಂದು ನಿರ್ದಿಷ್ಟ ಕಾಲದಲ್ಲಿ ಪ್ರಾರಂಭಿಸಿ ಎಡೆಬಿಡದೆ ನಿರ್ದಿಷ್ಟ ಕಾಲದವರೆಗೂ ಹಗಲು ರಾತ್ರಿ ಎನ್ನದೆ ನಿರಂತರವಾಗಿ ಮಾಡುವ ಜಪ. ಇನ್ನು 6ನೇದು ಅಜಪಾ ಜಪ. ಇದನ್ನ ಹಂಸ ಜಪ ಎನ್ನಲಾಗುತ್ತೆ. ಸೋಹಂ ಮಂತ್ರವು ಅಜಾಪ ಜಪವಾಗಿದೆ. ಇನ್ನು 7ನೇದು ಲಿಖಿತ ಜಪ. ಇದು ದೇವರ ನಾಮಗಳನ್ನು ಬರೆಯುತ್ತಾ ಜಪಿಸುವ ವಿಧಾನ. ಇನ್ನು 8ನೇದು ಅಚಲ ಜಪ, ಒಂದು ಕಡೆ ಸ್ಥಿರವಾಗಿ ಕುಳಿತು ಮಾಡುವ ಜಪ. ಇನ್ನು 9ನೇದು ಛಲ ಜಪ, ಓಡಾಡುತ್ತಾ ಹೇಳಿಕೊಳ್ಳಬಹುದಾದ ಜಪ. ಇದನ್ನ ಸಂಕೀರ್ತನ ಜಪ ಅಂತಲೂ ಕರೆಯಲಾಗುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಈ ಜಪವನ್ನ ಯಜ್ಞ ಅಂತ ಕರೆದಿದ್ದಾನೆ. ಕಲಿಯುಗದಲ್ಲಂತೂ ಜಪವೇ ಯಜ್ಞ ಇದ್ದಂತೆ. ನಮಗೆ ಯಾವ ಜಪ ವಿಧಾನ ಸೂಕ್ತ ಎನಿಸುತ್ತೋ ಅದನ್ನ ಗುರುಮುಖೇನ ದೀಕ್ಷೆ ಪಡೆದು ಅನುಷ್ಠಾನ ಮಾಡಬಹುದು. ಜಪವನ್ನ ಮಾಡೋದಕ್ಕೆ ಕೆಲವು ನಿಯಮ ನಿಬಂಧನೆಗಳಿವೆ. ಜಪ ಮಾಡುವ ಸ್ಥಳವು ಪರಿಶುದ್ಧವಾಗಿಯೂ ಶಾಂತ ವಾತಾವರಣದಿಂದ ಕೂಡಿರಬೇಕು. ಬರೀ ನೆಲದ ಮೇಲೆ ಕೂತು ಜಪ ಮಾಡಬಾರ್ದು. ಮರದ ಮಣಿ ಅಥವಾ ಚಾಪೆಯ ಮೇಲೆ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಅರಿಷಡ್ವರ್ಗ ರಹಿತನಾಗಿ ಏಕ ಮನಸ್ಸಿನಿಂದ ಜಪಿಸಬೇಕು. ಪ್ರಾತಃ ಕಾಲದಲ್ಲಿ ಬೇಗ ಎದ್ದು ಏನನ್ನೂ ಸೇವಿಸದೆ ಕೊನೆ ಪಕ್ಷ 1 ಸುತ್ತು ಅಂದ್ರೆ 108 ಸಾರ್ತಿ ಜಪ ಮಾಡಬೇಕು. ಜಪಮಣಿ ಎಣಿಸುವಾಗ ಹೆಬ್ಬೆರಳು 3 ಮತ್ತು 4ನೇ ಬೆರಳನ್ನ ಮಾತ್ರ ಉಪಯೋಗಿಸಬೇಕು. ತೋರು ಬೆರಳನ್ನ ಅಹಂಕಾರದ ಸೂಚಕವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಮಧ್ಯಮ ಬೆರಳಿನ ಮಧ್ಯಭಾಗ ಮತ್ತು ಅನಾಮಿಕ ಬೆರಳಿನ ಮಧ್ಯಭಾಗವನ್ನ ಮಂದಾರ ಪರ್ವತವೆಂದು ಪರಿಗಣಿಸಬೇಕು. ಹೀಗೆ ಜಪವನ್ನ ಲೆಕ್ಕ ಮಾಡಿಕೊಳ್ಬೇಕು. ಅಸಂಖ್ಯಾಮ ಅಸುರಂ ಯಸ್ಮಾತ್ ತಸ್ಮಾದತೆ ಗಣೀಯತೆ ದೈವಂ ಎಂಬುದಾಗಿ ತಿಳಿಸಲಾಗಿದೆ. ಇದರರ್ಥ ಲೆಕ್ಕವಿಲ್ಲದ ಜಪವನ್ನ ಅಸುರ ಜಪವೆಂದು ಪರಿಗಣಿಸಲ್ಪಡುತ್ತೆ. ಆದ್ದರಿಂದ ಮಾಡುವ ಜಪಕ್ಕೆ ಲೆಕ್ಕವಿರಬೇಕು. ಮಂಗನಂತೆ ಹರಿದಾಡುವ ಮಾನಸಿಕ ಚಿಂತನೆಗಳನ್ನ ನಿಯಂತ್ರಿಸುತ್ತೆ. ಮನಸ್ಸನ್ನ ಭಗವಂತನ ಕಡೆಗೆ ಒಲಿಯುವಂತೆ ಮಾಡುತ್ತೆ. ಕೆಟ್ಟ ಕೆಲಸಗಳಿಂದ ದೂರವಿರಿಸುತ್ತೆ. ಮನಸ್ಸಿಗೆ ಶಾಂತಿ ತರುತ್ತೆ. ಜಪಿಸುವ ಪ್ರತಿಯೊಂದು ಮಂತ್ರದಲ್ಲಿಯೂ ಚೈತನ್ಯ ಶಕ್ತಿ ಅಡಗಿದ್ದು ಸಾಧಕನ ಶಕ್ತಿ ಕುಂದಿದಾಗ ಮಂತ್ರಶಕ್ತಿ ಸಾಧನ ಶಕ್ತಿಯಾಗಿ ನಿಂತು ಸಾಧಕನಿಗೆ ಹುರಿದುಂಬಿಸುತ್ತೆ. ರಜೋಗುಣವನ್ನ ಸತ್ವಗುಣವನ್ನಾಗಿ ಪರಿವರ್ತಿಸುತ್ತೆ. ವ್ಯಾಯಾಮದಿಂದ ಶರೀರವು ದೃಢವಾಗಿ ಆರೋಗ್ಯವನ್ನು ಹೊಂದುವಂತೆ ಜಪದಿಂದ ಮನಸ್ಸಿಗೆ ವ್ಯಾಯಾಮ ದೊರೆತು ಸ್ಥಿರವಾದ ಮನಸ್ಸನ್ನು ಪಡೆಯಲು ಸಹಾಯಕವಾಗುತ್ತೆ. ಸ್ಥಿರ ಚಿತ್ತದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ಆದರೆ ತೋರಿಕೆಗೆ ಅಂದರೆ ಡಾಂಬಿಕತನದಿಂದ ಮಾಡುವ ಜಪದಿಂದ ಯಾವುದೇ ಪುಣ್ಯ ಪ್ರಾಪ್ತಿಯಾಗಲಿ ಮತ್ತು ಪುರುಷಾರ್ಥವಾಗಲಿ ದೊರೆಯೋದಿಲ್ಲ. ಜಪ, ತಪಸ್ಸು, ಧ್ಯಾನ, ಭಜನೆ, ನರ್ತನ, ಗಾನ ಇವುಗಳೆಲ್ಲವೂ ಜಪದ ನಾನಾ ಸಾಧನಗಳು, ಮುಖಗಳಿದ್ದಂತೆ. ಆದರೆ ಅನುಸರಿಸುವ ರೀತಿ ಬೇರೆ ಬೇರೆಯಾಗಿವೆ. ಎಲ್ಲ ನದಿಗಳು ಸಮುದ್ರವನ್ನ ಸೇರುವಂತೆ ಮಾಡುವ ಪೂಜೆಗಳು, ಸಲ್ಲಿಸುವ ಪ್ರಾರ್ಥನೆಗಳು ಯಾವುದೇ ಭಾಷೆಯಲ್ಲಿರಲಿ, ಯಾವುದೇ ಹೆಸರಿನಲ್ಲಿರಲಿ ಎಲ್ಲವೂ ಸರ್ವಶಕ್ತನಾದ ಸರ್ವೋತ್ತಮನಾದ ಭಗವಂತನಿಗೆ ಸಲ್ಲತ್ತೆ. ಸತ್ಯವನ್ನರಸುವವನು ಕೇವಲ ಜಪದಿಂದಲೇ ಪರಮ ಗುರಿಯನ್ನ ಸೇರಬಹುದು ಎಂದು ಮನು ಹೇಳ್ತಾನೆ. ಮಹಾಭಾರತದ ಪ್ರಕಾರ ಜಪ ಎಲ್ಲ ಆಧ್ಯಾತ್ಮಿಕ ಸಾಧನೆಗಳಿಗಿಂತ ಉತ್ತಮವಾದದ್ದು. ಭಾಗವತದ ಅಭಿಪ್ರಾಯವೂ ಇದೆ. ಕೃತಯುಗದಲ್ಲಿ ಧ್ಯಾನದಿಂದಲೂ, ತ್ರೇತಾಯುಗದಲ್ಲಿ ಯಾಗದಿಂದಲೂ, ದ್ವಾಪರಾಯುಗದಲ್ಲಿ ಪೂಜೆಯಿಂದಲೂ ಯಾವುದನ್ನ ಪಡೆಯಬಹುದೋ ಅದನ್ನ ಕಲಿಯುಗದಲ್ಲಿ ಭಗವನ್ನಾಮ ಜಪದಿಂದ ಪಡೆಯಬಹುದಂತೆ. ಜಪ ಮಾಡುವುದೆಂದರೆ ಭಗವಂತನ ಗುಣಗಳನ್ನ ಸ್ಮರಿಸೋದು ಕೂಡ. ಜಪ ಮಾಡುತ್ತಿರುವಾಗ ಇಷ್ಟ ದೇವತೆಯ ರೂಪವನ್ನ ಸ್ಮರಿಸಬೇಕು ಅಥವಾ ಭಗವಂತನ ಪ್ರೀತಿ, ದಯೆ, ಶಕ್ತಿ ಮುಂತಾದ ಗುಣಗಳನ್ನ ಚಿಂತಿಸಬೇಕು. ಹೆಚ್ಚು ಮಂದಿ ಸಾಧಕರಿಗೆ ಇಷ್ಟ ದೇವತೆಯ ರೂಪವನ್ನ ಭಾವಿಸೋದು ಸುಲಭ. ದೇವತಾ ಮೂರ್ತಿಯನ್ನ ಪ್ರೀತಿ ಮತ್ತು ಪೂಜ್ಯ ಭಾವದಿಂದ ಮನಸ್ಸಿಗೆ ತಂದುಕೊಳ್ಳುವುದು ಒಂದು ಉನ್ನತ ಮಟ್ಟದ ಮಾನಸ ಪೂಜೆ. ಜಪ ಮತ್ತು ಈ ರೀತಿಯ ಮಾನಸ ಪೂಜೆ ಇವು ಇಂದಿನ ಅತ್ಯಂತ ಜನಪ್ರಿಯ ಸಾಧನಾ ವಿಧಾನಗಳು. ಸಾಧಕನ ಪ್ರಾರಂಭಾವಸ್ಥೆಯಲ್ಲಿ ರೂಪ ಚಿಂತನೆಯು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಜಪ ಮತ್ತು ಭಾವನಾ ಎರಡೂ ಒಟ್ಟಿಗೆ ಇರಬೇಕು. ದಿವ್ಯ ರೂಪವು ಜ್ಯೋತಿರ್ಮಯ, ಆನಂದಮಯ, ಜೀವಂತ ಮತ್ತು ಸತ್ಯ ಎಂದು ಭಾವಿಸಬೇಕು. ನಮ್ಮ ದೇಹವನ್ನ ಜ್ಯೋತಿರ್ಮಯವೆಂದು ಭಾವಿಸಿ ಆನಂತರ ಇಷ್ಟ ದೇವತೆಯ ಜ್ಯೋತಿರ್ಮಯ ರೂಪವನ್ನ ಜ್ಯೋತಿರ್ಮಯ ಹೃದಯ ಕೇಂದ್ರದಲ್ಲಿ ಪ್ರತಿಷ್ಠಾಪಿಸಬೇಕು. ಈ ರೀತಿಯ ಧ್ಯಾನದ ವಿವಿಧ ಹಂತಗಳನ್ನ ಇಲ್ಲಿ ಕೊಟ್ಟಿದೆ. ಒಂದು ಸರಿಯಾದ ಆಸನದಲ್ಲಿ ಕುಳಿತು ಕೈ ಮುಗಿದು ಹೀಗೆ ಹೇಳಬೇಕು: ಪವಿತ್ರ ನೀರಲಿ ಅಥವಾ ಅಪವಿತ್ರ ನೀರಲಿ ಎಲ್ಲ ಅವಸ್ಥೆಯಲ್ಲಿಯೂ ಯಾರು ದೇವರನ್ನ ಸ್ಮರಿಸುತ್ತಾ ನೆನೆಯುವನೋ ಅವನ ಒಳ ಹೊರಗೆಲ್ಲ ಶುಚಿಯಾಗುವುದು. ಹೀಗೆ ಹೇಳುತ್ತಾ ತನ್ನ ದೇಹ ಮನಸ್ಸುಗಳು ಶುದ್ಧವಾಯಿತೆಂದು ಭಾವಿಸಬೇಕು. ಆನಂತರ ತನ್ನ ಜೀವಾತ್ಮವು ದೇಹದ ಕೆಳಗಿನ ಕೇಂದ್ರಗಳಿಂದ ತಲೆಯ ಭಾಗದ ಕಡೆಗೆ ಮೇಲೇರಿ ಅಲ್ಲಿರುವ ಪರಮ ಜ್ಯೋತಿಯೊಂದಿಗೆ ಒಂದಾಗುತ್ತಿರುವುದೆಂದು ಕಲ್ಪಿಸಬೇಕು. ಮುಂದೆ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳು ಹಾಗೂ ಅವುಗಳ ಎಲ್ಲ ಅಂಗ ಪ್ರತ್ಯಂಗಗಳು ಆ ಅನಂತ ಜ್ಯೋತಿಯಲ್ಲಿ ಲಯವಾಗುತ್ತಿರುವುದಾಗಿ ಭಾವಿಸಬೇಕು.
ಈಗ ಆ ಜ್ಯೋತಿಯೇ ಒಳ ಹೊರಗೆಲ್ಲ ಬೆಳಗುತ್ತಿರುವುದೆಂದು ಚಿಂತಿಸಬೇಕು. ಮುಂದೆ ಹೃದಯದಲ್ಲಿ ತನ್ನ ಪ್ರಜ್ಞಾ ಕೇಂದ್ರವನ್ನ ಭಾವಿಸುತ್ತಾ ಅಲ್ಲಿ ಅನಂತ ಜ್ಯೋತಿ ಸಾಗರದಿಂದ ಉದ್ಭವಿಸಿದ ತನ್ನಿಷ್ಠ ದೇವತೆಯ ದಿವ್ಯ ರೂಪವನ್ನ ನೆನೆಯುತ್ತಾ ತನ್ನ ಆಧ್ಯಾತ್ಮಿಕ ರೂಪವೆಂದು ಚಿಂತಿಸಬೇಕು. ಪ್ರಾಪಂಚಿಕ ಆಗುಹೋಗುಗಳಲ್ಲಿ ಹೇಗೋ ಹಾಗೆಯೇ ಆಧ್ಯಾತ್ಮಿಕ ವಿಷಯಗಳಲ್ಲಿ ಕೂಡ ನಮ್ಮ ಯೋಚನೆ ಮತ್ತು ಕ್ರಿಯೆಗಳು ಸ್ಪಷ್ಟವೂ ನಿಶ್ಚಿತವೂ ಆಗಿರಬೇಕು. ಕೆಲವರು ಧ್ಯಾನದ ಈ ಕಟ್ಟುನಿಟ್ಟಾದ ನಿಯಮ ಮತ್ತು ವಿಧಾನಗಳನ್ನು ಇಷ್ಟಪಡುವುದಿಲ್ಲ. ಸಾಮಾನ್ಯವಾಗಿ ಇಂತಹ ಜನಗಳು ಮೆಚ್ಚದಿರೋಕೆ ಕಾರಣ ಅಂದರೆ ಅವರೊಳಗಿನ ಚಂಚಲತೆ ಮತ್ತು ಪ್ರತಿರೋಧ. ಪ್ರಾರಂಭದಲ್ಲಿ ನಿರ್ದಿಷ್ಟ ನಿಯಮ ಮತ್ತು ವಿಧಾನಗಳಿಲ್ಲದೆ ಯಾರೂ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಲಾಗೋದಿಲ್ಲ. ಒಮ್ಮೆ ಆ ನಿಯಮಗಳನ್ನು ಪಾಲಿಸಿದರೆ ಮುಂದೆಂದೂ ಇಂತಹ ನಿಯಮಗಳ ಅವಶ್ಯಕತೆ ಇರೋದಿಲ್ಲ. ಇದು ಜಪದ ಕುರಿತಾದ ಸಣ್ಣದಾದ ಮಾಹಿತಿ ಅಷ್ಟೇ. ನನ್ನ ವಿವರಣೆಯಲ್ಲಿ ತಪ್ಪಿದ್ರೆ ಏನಾದರೂ ದೋಷವಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.